ಲೇಡೀಸ್ ಅಂಡ್ ಜೆಂಟ್ಲ್ಮನ್, ರಾಜ್ಯದಲ್ಲಿ ಬಳ್ಳಾರಿ ಬ್ಯಾನರ್ ಪಾಲಿಟಿಕ್ಸ್ ಭಾರಿ ಸದ್ದನ್ನ ಮಾಡ್ತಾ ಇದೆ. ಬಿಜೆಪಿಯ ಶಾಸಕ ಜನಾರ್ದನ ರೆಡ್ಡಿ, ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ಬ್ಯಾನರ್ ಬಡಿದಾಟದಲ್ಲಿ ಬಡಪಾಯಿ ರೆಡ್ಡಿ ಬಲಿಯಾಗಿರೋದೇ ರೆಡ್ಡಿಗಳಿಗೆ, ಅದರಲ್ಲೂ ಬಿಜೆಪಿಗೆ ಪ್ರಬಲ ಅಸ್ತ್ರವಾಗಿದೆ. ಬಿಜೆಪಿ ನಾಯಕರು ಇದನ್ನೇ ಪ್ರಬಲ ಅಸ್ತ್ರ ಮಾಡಿಕೊಂಡಿದ್ದಾರೆ. ಬಿಜೆಪಿ ನಾಯಕರ ಈ ತಂತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಸರ್ಕಾರವೇ ಶೇಕ್ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಹುಟ್ಕೊಂಡಿದೆ. ಅರೆ, ಇದು ಹೇಗ್ ಸಾಧ್ಯ ಅಂತೀರಾ? ಅದನ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಈ ಬ್ಯಾನರ್ ಬಿರುಗಾಳಿ ದೇಶವ್ಯಾಪಿ ಹಬ್ಬುತ್ತಾ ಅನ್ನುವಂತಹ ಪ್ರಶ್ನೆಯು ಉದ್ಭವ ಆಗಿದೆ. ಬಿಜೆಪಿಯ ಹೈಕಮಾಂಡ್ ಕೂಡ ಈ ಬಳ್ಳಾರಿ ಬ್ಯಾನರ್ ಬೆಂಕಿಯ ಲಾಭವನ್ನ ಪಡೆಯೋದಕ್ಕೆ ಮುಂದಾಗಿದೆ. ಈ ಬ್ಯಾನರ್ ಬೆಂಕಿಯಲ್ಲೇ ಚಳಿಯನ್ನ ಕಾಯಿಸ್ಕೊಳ್ಳೋದಕ್ಕೆ ಬಿಜೆಪಿಗರು ಕೂಡ ಮುಂದಾಗಿದ್ದಾರೆ. ಇದಕ್ಕೆ ಬಳ್ಳಾರಿಯ ರೆಡ್ಡಿ ಸಹೋದರರು ಹಾಗೆ ಶ್ರೀರಾಮುಲು ಅವರನ್ನೇ ಮುಂದೆ ಬಿಟ್ಟು ಇದರ ಲಾಭ ಪಡೆಯೋದಕ್ಕೆ ಬಿಜೆಪಿಯ ದೆಹಲಿ ದೊರೆಗಳು ಯೋಜನೆಯನ್ನ ರೂಪಿಸಿದ್ದಾರೆ ಎನ್ನಲಾಗ್ತಾ ಇದೆ. ಈಗ ಬಳ್ಳಾರಿ ಗಣಿ ಧಣಿ ಜನಾರ್ದನ ರೆಡ್ಡಿ ಹಾಗೆ ಅವರ ಸಹೋದರ ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಹಾಗೆ ಈ ರೆಡ್ಡಿಗಳ ಬಲಗೈ ಬಂಟ ಮಾಜಿ ಸಚಿವ ಬಿ ಶ್ರೀರಾಮುಲು ಒಂದು ಮಹತ್ವದ ಯೋಜನೆಯೊಂದನ್ನು ರೂಪಿಸಿದ್ದಾರೆ. ಅದು ಕಾಂಗ್ರೆಸ್ನಲ್ಲಿ ಕಂಪನವನ್ನ ಸೃಷ್ಟಿ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿಬಿಟ್ಟಿದ್ದಾರೆ ಅದಕ್ಕೋಸ್ಕರ ಪಾದಯಾತ್ರೆ ಮಾಡಿದ್ದಾರೆ.
ಮಾಡೋದಕ್ಕೆ ಮುಂದಾಗಿದ್ದಾರೆ. ಒಂದು ಪಾದಯಾತ್ರೆ ರಾಜಕೀಯವಾಗಿ ಮಾಡಕ್ ಹೋದ್ರೆ ನೀವು 4 ಜನ ಅಷ್ಟೇ ಪಾದಯಾತ್ರೆ ಮಾಡಬೇಕು. ಬಳ್ಳಾರಿಯಲ್ಲಿ ನಾವು ದೊಡ್ಡ ಹೋರಾಟವನ್ನ 17ನೇ ತಾರೀಕು ಮಾಡುವಂತ ತೀರ್ಮಾನವನ್ನ ನಮ್ಮ ಕೋರ್ ಕಮಿಟಿ ತೆಗೆದುಕೊಂಡಿದೆ. ಇದರ ಹಿಂದೆ ಬಿಜೆಪಿಯ ಹೈಕಮಾಂಡ್ ನಿರ್ದೇಶನ ಕೂಡ ಇದೆ. ಇದಕ್ಕೆ ಪುಷ್ಟಿ ಅನ್ನುವಂತೆ ಮುಂದಿನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಅಂತಾನೆ ಹೇಳಲಾಗ್ತಾ ಇರುವಂತಹ ಬಿಜೆಪಿಯ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿರುವಂತಹ ಬಿಪಿನ್ ನವೀನ್ ಕೂಡ ಮುತುವರ್ಜಿನ ವಹಿಸಿಕೊಂಡಿದ್ದಾರೆ. ಈಗಾಗಲೇ ಬಿಜೆಪಿಯ ರಾಷ್ಟ್ರೀಯ ನಾಯಕ ಸುಧಾಕರ್ ರೆಡ್ಡಿ ಅವರ ಮೂಲಕ ಗಣಿ ಧಣಿ ಜನಾರ್ದನ ರೆಡ್ಡಿಗೆ ಫೋನ್ ಮಾಡಿ ಸುದೀರ್ಘವಾದಂತಹ ಮಾತುಕತೆಯನ್ನು ನಡೆಸಿದ್ದಾರೆ. ಪಾದಯಾತ್ರೆಯ ರೂಪುರೇಷೆಗಳ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ ಅಂತ ಹೇಳಲಾಗಿದೆ. ಅದಲ್ಲದೆ ಈಗಾಗಲೇ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೆ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರೊಟ್ಟಿಗೆ ಮಾತುಕತೆ ನಡೆಸಿರುವಂತಹ ಬಿಜೆಪಿಯ ನಾಯಕರು ಸಿದ್ದರಾಮಯ್ಯ ಅವರ 2013ರ ಲೆಕ್ಕವನ್ನ ಚುಕ್ತಾ ಮಾಡೋದಕ್ಕೆ ಮಹಾತಂತ್ರ ಇನ್ನು ಇದ್ರ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಸಿಎಂ ಸಿದ್ದರಾಮಯ್ಯ, ಬಿಜೆಪಿಯವರು ಬಳ್ಳಾರಿಗೆ ಪಾದಯಾತ್ರೆಯನ್ನ ಮಾಡಿ ಬೇಡ ಅಂದವ್ರು ಯಾರು? ನಾವು ಪಾದಯಾತ್ರೆ ಮಾಡಿರೋದು ನಿರ್ದಿಷ್ಟ ಕಾರಣಕ್ಕೋಸ್ಕರ. ಬಳ್ಳಾರಿಯನ್ನ ರಿಪಬ್ಲಿಕ್ ಬಳ್ಳಾರಿ ಮಾಡ್ತಾರೆ, ಅಕ್ರಮ ಗಣಿಗಾರಿಕೆಯನ್ನ ಮಾಡಲಾಗುತ್ತೆ ಅಂತ ಹೇಳಿ ಆರೋಪಿಸಿ ಅವತ್ತು ನಾವು ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಅವರಿಗೆ ದೂರನ್ನ ಕೊಟ್ಟಿದ್ದು. ಇದ್ರ ಬಗ್ಗೆ ನಾನು ಅಸೆಂಬ್ಲಿಯಲ್ಲಿ ಚರ್ಚೆಯನ್ನ ಮಾಡಿದಾಗ ರೆಡ್ಡಿ ಬ್ರದರ್ಸ್ ಯಡಿಯೂರಪ್ಪ ಮೈ ಮೇಲೆ ಬಿದ್ದು ಅದಕ್ಕೋಸ್ಕರ ನಾವು ಅಂದು ಪಾದಯಾತ್ರೆಯನ್ನ ಮಾಡಿದ್ವಿ, ಇವರು ಯಾವ ಕಾರಣಕ್ಕೆ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಿಎಂ ವಾಗ್ದಾಳಿಯನ್ನ ಮಾಡಿದ್ದಾರೆ. ಅವತ್ತು ಸಂತೋಷ್ ಹೆಗ್ಡೆ ಅವರು ರಿಪೋರ್ಟ್ ಕೊಟ್ಟಿದ್ರು, ಏನ್ ಬಳ್ಳಾರಿಯನ್ನ ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿಬಿಟ್ಟಿದ್ದಾರೆ ರೆಡ್ಡಿ ಬ್ರದರ್ಸ್, ಮತ್ತೆ ಇಲ್ಲೀಗಲ್ ಮೈನಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ ರಿಪೋರ್ಟ್ ಕೊಟ್ಟಿದ್ರು. ನಾನು ಅದನ್ನು ಚರ್ಚೆ ಮಾಡಿದಾಗ ಅಸೆಂಬ್ಲಿನಲ್ಲಿ ರೆಡ್ಡಿ ಬ್ರದರ್ಸ್ ನನ್ನ ಮೇಲೆ ಮೈ ಮೇಲೆ ಬಿದ್ರು, ಯಡಿಯೂರಪ್ಪ ಮೈ ಮೇಲೆ ಬಿದ್ರು, ಅದಕ್ಕೋಸ್ಕರ ಪಾದಯಾತ್ರೆ ಮಾಡಿ. ಒಟ್ಟಾರೆ 2013ರಲ್ಲಿ ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆಯನ್ನ ಮಾಡಿದಂತಹ ಸಿದ್ದರಾಮಯ್ಯ ಬಳಿಕ ಕಾಂಗ್ರೆಸ್ ಅನ್ನ ಗೆಲ್ಲಿಸಿದ್ರು. ಈಗ ಸಿದ್ದರಾಮಯ್ಯ ಈ ಲೆಕ್ಕ ಚುಕ್ತಾ ಮಾಡೋದಕ್ಕೆ ಬಿಜೆಪಿಗರು ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆದ್ರೆ ಇದೆಲ್ಲವೂ ಕೂಡ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನುವಂತಹದ್ದೇ ಸದ್ಯದ ಪ್ರಶ್ನೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.